ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರುವಂತಹ ಈ ವ್ಯಕ್ತಿಗಳು ಹಿಂದೊಮ್ಮೆ ವಿವಿಧ ವಿಭಾಗಗಳಲ್ಲಿ ಭಾರತಕ್ಕೆ ಒಲಿಂಪಿಕ್ಸ್ ಪದಕಗಳನ್ನ ಗೆದ್ದು ದೇಶದ ಪತಾಕೆ ಹಾರಿಸಿದ ಶ್ರೇಷ್ಠ ಅಥ್ಲೀಟ್ಗಳು. ಅದೆಲ್ಲ ಆಗಿನ ಕತೆ. ಪ್ರಸ್ತುತ ಈಗ ಇವರ ಪರಿಸ್ಥಿತಿ ನೋಡಿ. ಹಿಂದೊಮ್ಮೆ ಒಲಿಂಪಿಕ್ ಪದಕವನ್ನ ಗೆದ್ದಾತನ ಕೈಗಳಿಂದ ಕಾರ್ ವಾಶ್ ಮಾಡಿ ಚಿಲ್ಲರೆ ಹಣವನ್ನ ಕಮಾಯಿಸ್ತಾ ಇದೆ. ಇನ್ನೊಬ್ಬ ವಿಜೇತ ರಸ್ತೆ ಬದಿ ಆಟಿಕೆಗಳನ್ನ ಮಾರಿ ಹಣ ಸಂಪಾದಿಸ್ತಾ ಇದ್ರೆ ಮತ್ತೊಬ್ರು ಪಾನಿಪುರಿಯನ್ನ ಮಾರ್ತಾ ಇದ್ದಾರೆ. ಇವೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ. ಇನ್ನೂ ಇಂಥವರು ನಮ್ಮ ದೇಶಾದ್ಯಂತ ಸಾಕಷ್ಟು ಮಂದಿ ಇದ್ದಾರೆ. ಅವರಿಗೆ ಇವತ್ತಿಗೂ ಕೂಡ ಸರ್ಕಾರದಿಂದ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ. ಭಾರತದಿಂದ ಒಲಿಂಪಿಕ್ಗೆ ಆಯ್ಕೆಯಾದವರೆಲ್ಲರ ಗುರಿ ಒಂದೇ, ಹೇಗಾದ್ರೂ ಮಾಡಿ ಭಾರತಕ್ಕೆ ಚಿನ್ನದ ಪದಕವನ್ನ ಗೆಲ್ಲಬೇಕು ಅನ್ನೋದು. ಅಮೆರಿಕ, ಜರ್ಮನ್ ಹಾಗೂ ಚೀನಾಗಳು ಈವರೆಗೂ ಒಲಿಂಪಿಕ್ನಲ್ಲಿ ತಲಾ ಸಾವಿರಾರು ನೂರಾರು ಚಿನ್ನದ ಪದಕಗಳನ್ನ ಗೆದ್ದಿವೆ. ಆದ್ರೆ ಅವುಗಳ ಜೊತೆನೆ ಭಾಗಿಯಾದ ಭಾರತ ಈವರೆಗೂ ಗೆದ್ದಿರೋದು ಕೇವಲ 29 ಮೆಡಲ್ಗಳನ್ನ ಮಾತ್ರ. ಅದರಲ್ಲಿ ಚಿನ್ನದ ಪದಕಗಳ ಸಂಖ್ಯೆ ಕೇವಲ 9. ಈ 29ರಲ್ಲಿ 11 ಮೆಡಲ್ಗಳು ಭಾರತದ ಕ್ರೀಡೆಯಾದ ಹಾಕಿಯಿಂದನೇ ನಮಗೆ ಸಿಕ್ಕಿವೆ. ವಿಷಾದದ ಸಂಗತಿ ಅಂದ್ರೆ ನಮ್ಗಿಂತಲೂ ಎಷ್ಟೋ ವಿಚಾರಗಳಲ್ಲಿ ಹಿಂದುಳಿದ ಕೀನ್ಯಾ ಹಾಗೂ ಈಗೀಗ ಕೊಂಚ ಮುಂದೆ ಬರ್ತಾ ಇರುವಂತಹ ಜಮೈಕಾ ರಾಷ್ಟ್ರಗಳು ಒಲಿಂಪಿಕ್ನಲ್ಲಿ ನಮ್ಮನ್ನು ಹಿಂದಿಕ್ಕಿ ನಮ್ಗಿಂತಲೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಚಿನ್ನದ ಪದಕಗಳನ್ನ ಗೆದ್ದಿವೆ. ಚಂದ್ರಯಾನ ಹಾಗೂ ಮಂಗಳಯಾನ ಮಾಡಬಲ್ಲ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ಪೈಕಿ ನಮ್ಮ ದೇಶ ಕೂಡ ಒಂದು. ಇಷ್ಟರಲ್ಲೇ ವಿಶ್ವದ ಸೂಪರ್ ಪವರ್ ದೇಶವಾಗ ಹೊರಟಿರುವಂತಹ ನಮ್ಮ ದೇಶ ಈವರೆಗೂ ಕೇವಲ 29 ಪದಕಗಳನ್ನ ಮಾತ್ರ ಗೆದ್ದಿದೆ. ವೀಕ್ಷಕರೇ, ಅಮೆರಿಕದ ಮೈಕೆಲ್ ಫಿಲಿಪ್ಸ್ ಎಂಬ ಏಕೈಕ ಸ್ವಿಮ್ಮರ್ ಒಬ್ಬ ಭಾರತದ ವಿರುದ್ಧ ಅದಕ್ಕೆ ಸರಿಸಮವಾದ 28 ಮೆಡಲ್ಗಳನ್ನ ತಾನೊಬ್ಬನೇ ಗೆದ್ದಿದ್ದಾನೆ. ರೀಸೆಂಟ್ ಆಗಿ ನಡೆದ 2016ರ ರಿಯೋ ಒಲಿಂಪಿಕ್ಸ್ ಅನ್ನ ಅವಲೋಕಿಸಿದರೆ ಅದೊಂದರಲ್ಲಿ ಅಮೆರಿಕ 121 ಮೆಡಲ್ ಸಾಧಿಸಿದರೆ ಚೈನಾ ಹಾಗೂ ರಷ್ಯಾಗಳು ಕ್ರಮವಾಗಿ 70 ಹಾಗೂ 56 ಪದಕಗಳನ್ನ ಗೆದ್ದಿವೆ. ನಮ್ಮ ಉತ್ತರ ಪ್ರದೇಶಕ್ಕಿಂತಲೂ ಗಾತ್ರದಲ್ಲಿ ಸಾಕಷ್ಟು ಸಣ್ಣದಾದ ಉತ್ತರ ಕೊರಿಯಾ ದೇಶ 21 ಮೆಡಲ್ಗಳನ್ನ ಗೆದ್ದಿದೆ. 5 ಕೋಟಿಗಿಂತಲೂ ಕಡಿಮೆ ಜನಸಂಖ್ಯೆ ಹೊಂದಿದ ಕೀನ್ಯಾ 13 ಪದಕಗಳನ್ನ ಗೆದ್ದರೆ ಇರಾನ್, ವೆನೆಜುವೆಲಾದಂತಹ ಸಣ್ಣ ದೇಶಗಳು ಕೂಡ ಪದಕಗಳನ್ನ ಗೆದ್ದಿವೆ. ಆದ್ರೆ ರಿಯೋದಲ್ಲಿ ಭಾಗಿಯಾಗಿದ್ದ ಭಾರತ 106 ಕೋಟಿಯಷ್ಟು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾದರೂ ರಿಯೋದಲ್ಲಿ ಗೆದ್ದದ್ದು ಕೇವಲ 2 ಪದಕಗಳನ್ನ ಮಾತ್ರ. ನಮ್ಮಲ್ಲಿರುವ ಜನಸಂಖ್ಯೆಗೆ ಕಡಿಮೆ ಅಂದ್ರೂ ಭಾರತ 150ರಷ್ಟು ಪದಕವನ್ನ ಗೆಲ್ಲಬೇಕಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಇದು ಒಲಿಂಪಿಕ್ಸ್ನಲ್ಲಿ ಸದ್ಯ ನಮ್ಮ ಭಾರತದ ಪರಿಸ್ಥಿತಿ. ನಮ್ಗಿಂತಲೂ ಬಡ ದೇಶಗಳು ಇವತ್ತು ಒಲಿಂಪಿಕ್ಗಳಂತಹ ಅಂತಾರಾಷ್ಟ್ರೀಯ ಕ್ರೀಡಾ ಕಮ್ಮಟಗಳಲ್ಲಿ ಪದಕಗಳನ್ನ ಬಾಚಿಕೊಳ್ತಿರುವಾಗ ಇಷ್ಟೆಲ್ಲ ರೀತಿಯಲ್ಲಿ ಮುಂದುವರಿದ ಭಾರತಕ್ಕೆ ವಿಶ್ವದೆದುರು ಗುರುತಿಸಿಕೊಳ್ಳೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಇಲ್ಲಿನ ಅಥ್ಲೀಟ್ಗಳೇಕೆ ಇತರರಂತೆ ಪದಕವನ್ನು ಗೆಲ್ತಾ ಇಲ್ಲ? ಅವರಿಗೆ ಇಲ್ಲಿ ಇರುವ ಅಡ್ಡಿ ಆತಂಕಗಳು ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ. ಭಾರತೀಯರು ಒಲಿಂಪಿಕ್ನಲ್ಲಿ ಸಾಧನೆ ಮಾಡೋದಕ್ಕೆ ಇರುವ ಪ್ರಮುಖ ಅಡ್ಡಿ ಅಂದ್ರೆ ಅದು ಭಾರತ ಸರ್ಕಾರದಿಂದ ಸಿಗದೆ ಹೋಗ್ತಿರುವಂತಹ ಹಣಕಾಸಿನ ಬೆಂಬಲ. ಅಮೆರಿಕ ದೇಶ ತನ್ನ ದೇಶದ ಒಬ್ಬ ಆಟಗಾರನಿಗೆ ದಿನಕ್ಕೆ 22 ರೂಪಾಯಿ ಖರ್ಚು ಮಾಡುತ್ತೆ. ಅದರಂತೆ ಚೀನಾ ತನ್ನ ಆಟಗಾರರಿಗೆ ದಿನಕ್ಕೆ 6 ರೂಪಾಯಿ, ಬ್ರಿಟನ್ 5 ರೂಪಾಯಿ, ಜಮೈಕಾ 19 ಪೈಸೆಯಷ್ಟು ಖರ್ಚು ಮಾಡುತ್ತೆ. ಆದರೆ ನಮ್ಮ ಭವ್ಯ ಭಾರತ ಸರ್ಕಾರ ಆಟಗಾರರಿಗೆ ಖರ್ಚನ್ನ ಮಾಡೋದೆಷ್ಟು ಗೊತ್ತಾ? ಪ್ರತಿ ಆಟಗಾರನಿಗೆ ದಿನಕ್ಕೆ ತಲಾ 3 ಪೈಸೆಗಳಷ್ಟು ಮಾತ್ರ. ಈ ಅತ್ಯಲ್ಪ ಪ್ರಮಾಣದ ಹಣದಿಂದಾಗಿ ನಮ್ಮವರಿಗೆ ಸೂಕ್ತ ಫುಡ್, ಕೋಚಿಂಗ್ ಹಾಗೂ ಉಪಕರಣಗಳ ಸೌಲಭ್ಯ ದೊರೆಯದೆ ಅವರು ತಾವೊಂದುಕೊಂಡ ಸ್ಥಾನಕ್ಕೆ ಬರೋದಕ್ಕೆ ಕಷ್ಟಪಡಬೇಕಾಗುತ್ತೆ. ಕಳೆದ ವರ್ಷ ಭಾರತ ಕ್ರೀಡೆಗೆ ಅಂತಾನೆ ಎತ್ತಿಟ್ಟಂತಹ ಬಜೆಟ್ ಕೇವಲ 2216 ಕೋಟಿ. ಆದರೆ ಬ್ರಿಟನ್ ಗವರ್ನಮೆಂಟ್ ಪ್ರತಿ ವರ್ಷ 9000 ಕೋಟಿಗಳಷ್ಟು ಹಣವನ್ನ ಕ್ರೀಡೆಗೆ ಖರ್ಚು ಮಾಡುತ್ತೆ. ವೀಕ್ಷಕರೇ, 2016ರ ರಿಯೋಗೆ ಭಾರತ 810 ಕೋಟಿಗಳನ್ನ ಕ್ರೀಡಾಪಟುಗಳ ಹಿತಾಸಕ್ತಿಗೆ ಅಂತಾನೆ ಎತ್ತಿಟ್ಟಿತ್ತು. ಆದ್ರೆ ಈ ಹಣದಿಂದ ಪಟುಗಳಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಗಳನ್ನು ಕೂಡ ಒದಗಿಸೋದಕ್ಕೆ ಸಾಧ್ಯವಾಗಲಿಲ್ಲ. ವೀಕ್ಷಕರು, ಈಕೆ ಹೆಸರು ಲಲಿತಾ ಬಾಬರ್. ಆ ವರ್ಷ ಈಕೆ ರಿಯೋ ಒಲಿಂಪಿಕ್ಗೆ ಭಾರತದಿಂದ ಆಯ್ಕೆಯಾಗಿದ್ದಂತಹ ರನ್ನರ್. ಈಕೆಗೆ ಕನಿಷ್ಠ ರನ್ನಿಂಗ್ ಶೂಗಳನ್ನು ಕೂಡ ಭಾರತದ ಕೋಶವು ವ್ಯವಸ್ಥೆ ಮಾಡಲಿಲ್ಲ. ಈಕೆಗೆ ದೆಹಲಿಯ ಒಂದು NGO 30,000 ರೂಪಾಯಿ ಹಣವನ್ನು ಖರ್ಚು ಮಾಡಿ ಆಕೆಗೆ ಬೇಕಾದ ಶೂ ಹಾಗೂ ಇತರ ಸೌಲಭ್ಯಗಳ ಏರ್ಪಾಟನ್ನು ಕೂಡ ಮಾಡಿತ್ತು. ನ್ಯಾಯಬದ್ಧವಾಗಿ ನಮ್ಮ ಸರ್ಕಾರ ಮಾಡಬೇಕಿದ್ದಂತಹ ಕಾರ್ಯವನ್ನ ಯಾವುದೋ ಅನಾಮಿಕ ಕಂಪನಿ ಆಕೆಗೆ ಮಾಡಿತ್ತು. ಇನ್ನು ಈಕೆ ಹೆಸರು ದ್ಯುತಿ ಚಾಂದ್. ಈಕೆ ಕೂಡ ಅದೇ ವರ್ಷದ ರನ್ನಿಂಗ್ಗೆ ಆಯ್ಕೆಯಾಗಿದ್ದಂತಹ ಓಟಗಾರ್ತಿ. ಈಕೆ ಒಲಿಂಪಿಕ್ಗೆ ಆಯ್ಕೆಯಾಗಿ 1 ತಿಂಗಳಾದ್ರೂ ಕೂಡ ಸರ್ಕಾರದಿಂದ ಈಕೆಗೆ ರನ್ನಿಂಗ್ ಶೂಗಳು ಸಿಗ್ಲಿಲ್ಲ. ದೆಹಲಿ ಮೂಲದ ಟೋಕಿಯೋ ಲೈಫ್ ಇನ್ಶೂರೆನ್ಸ್ ಎಂಬ ಖಾಸಗಿ ಸಂಸ್ಥೆ ಆಕೆಗೆ ಬೇಕಾದ ವಸ್ತುಗಳನ್ನ ಪೂರೈಸಿ ಈಕೆಗೆ ಸಹಾಯ ಹಸ್ತವನ್ನ ಚಾಚಿತ್ತು. ಹೇಳ್ತಾ ಹೋದ್ರೆ ಇಂತಹ ಕಥೆಗಳು ಬೇಕಾದಷ್ಟು ಸಿಗ್ತವೆ. ಹಾಗಾದ್ರೆ ಸರ್ಕಾರ ಘೋಷಿಸಿರುವಂತಹ ಸಾವಿರಾರು ಕೋಟಿಗಳ ಕ್ರೀಡಾ ಪ್ಯಾಕೇಜ್ ಯಾರ ಜೇಬನ್ನ ಸೇರ್ತು ಎಂಬುದು ನಿಮ್ಮಲ್ಲಿ ಮೂಡುವಂತಹ ಅನುಮಾನ. ಆದ್ರೆ ಇದೊಂದು ರೀತಿ ಚಿದಂಬರ ರಹಸ್ಯವೇ ಸರಿ. ಆ ಒಂದು ಹಣ ಇಲ್ಲಿ ಯಾವ ಭ್ರಷ್ಟ ಅಧಿಕಾರಿಗಳ ಹೊಟ್ಟೆಯನ್ನು ಸೇರ್ತೋ ಆ ದೇವರೇ ಬಲ್ಲ. ಇನ್ನು ಇಲ್ಲಿ ನಡೆಯುವ ಸೆಲೆಕ್ಷನ್ಗಳ ಬಗ್ಗೆ ಹೇಳಬೇಕಾಗುತ್ತೆ. ಸಾಮಾನ್ಯವಾಗಿ ಇತರ ದೇಶಗಳು ಸಮರ್ಥ ಆಟಗಾರರನ್ನೇ ಒಲಿಂಪಿಕ್ಗೆ ಆಯ್ಕೆ ಮಾಡ್ತಾರೆ. ಆದ್ರೆ ನಮ್ ಕತೆ ಹಾಗಲ್ಲ. ವೀಕ್ಷಕರ, ಈ ಲಿಸ್ಟ್ ಅನ್ನ ಒಂದ್ಸಲ ನೋಡಿ. 2016ರ ಒಲಿಂಪಿಕ್ಗೆ ಭಾರತದಿಂದ ಆಯ್ಕೆಯಾದವರ ಸಂಖ್ಯೆ 118.
ಆದ್ರೆ ಅದರಲ್ಲಿ ಗೆದ್ದದ್ದು ಕೇವಲ 2 ಪದಕಗಳು. ಅದರಂತೆಯೇ 2012 ಮತ್ತು ಅದರ ಹಿಂದಿನ ಅನೇಕ ಒಲಿಂಪಿಕ್ಗಳಲ್ಲಿ ಭಾರತದಿಂದ ಬೇಕಾದಷ್ಟು ಜನ ಆಯ್ಕೆಯಾಗಿದ್ರು ಕೂಡ ಆಗೆಲ್ಲ ಗೆದ್ದ ಪದಕಗಳ ಸಂಖ್ಯೆ ಪ್ರತಿ ವರ್ಷ ಹೆಚ್ಚು ಅಂದ್ರೆ 5 ಅಥವಾ ಹಲವು ಬಾರಿ ಇದಕ್ಕಿಂತ ಕಡಿಮೆ. ಅದರಲ್ಲೂ 1998 ಮತ್ತು 1992ರಲ್ಲಿ 50 ರಿಂದ 60 ಜನ ಆಯ್ಕೆಯಾಗಿದ್ರು ಕೂಡ ಆ ವರ್ಷಗಳಲ್ಲಿ ಒಂದೇ ಒಂದು ಪದಕ ಕೂಡ ಭಾರತಕ್ಕೆ ಸಿಕ್ಕಿಲ್ಲ. ಬೇರೆ ದೇಶಗಳಲ್ಲಿ ಆಯ್ಕೆಯಾಗುವ ಪಟುಗಳಲ್ಲಿ ಕನಿಷ್ಠ ಅರ್ಧದಷ್ಟು ಜನ ಮೆಡಲ್ಗಳನ್ನ ಗೆದ್ದಿದ್ದಾರೆ. ಭಾರತದಲ್ಲಿ ಆಯ್ಕೆಯಾಗುವಂತಹ ಪಟುಗಳಲ್ಲಿ ಕೇವಲ 1.7% ಮಾತ್ರವೇ ಪದಕವನ್ನು ಗೆಲ್ಲುವಂತಹ ಅರ್ಹತೆ ಪಡೆದಿರ್ತಾರೆ. ಇದರಿಂದ ಭಾರತದಲ್ಲಿ ಸೆಲೆಕ್ಷನ್ ಎಷ್ಟು ಕಳಪೆ ಮಟ್ಟದಲ್ಲಿದೆ ಅಂತ ಅರ್ಥೈಸಿಕೊಳ್ಳಬಹುದು. ಇನ್ನು ಬಹುಮುಖ್ಯವಾಗಿ ಇಲ್ಲಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇದಕ್ಕೆ ಪ್ರಮುಖವಾದ ಹಾಗೂ ಮುಖ್ಯ ಕಾರಣಗಳಲ್ಲಿ ಒಂದು. ನಮ್ಮಲ್ಲಿ ಆಯ್ಕೆಯಾಗುವ ಪಟುಗಳ ಸಂಖ್ಯೆಗೆ ಹೋಲಿಸಿದರೆ ಅವರ ಹಿಂದೆ ಇರುವಂತಹ ಸಹಾಯಕ ಹಾಗೂ ಸಾಂಕೇತಿಕ ಅಧಿಕಾರಿಗಳ ಸಂಖ್ಯೆನೇ ಹೆಚ್ಚು. ಇವರಿಗಾಗಿ ಖರ್ಚು ಮಾಡುವ ಹಣ ಕ್ರೀಡಾಪಟುಗಳಿಗೆ ಖರ್ಚು ಮಾಡುವ ಹಣಕ್ಕಿಂತಲೂ ಜಾಸ್ತಿ. ಇವರೆಲ್ಲ ಬಿಸಿನೆಸ್ ಕ್ಲಾಸ್ ಅಲ್ಲಿ ತಮ್ಮ ಕುಟುಂಬ ಸಹಿತ ವಿದೇಶಕ್ಕೆ ಹಾರಿದ್ರೆ ದೇಶವನ್ನು ಪ್ರತಿನಿಧಿಸುವ ಪಟುಗಳು ಎಕಾನಮಿ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡಬೇಕು. ಸಿಬ್ಬಂದಿಗಳು ಐಷಾರಾಮಿ ಹೋಟೆಲ್ಗಳಲ್ಲಿ ಉಳಿದುಕೊಂಡ್ರೆ ಪಟುಗಳು ಮಾತ್ರ ಕಡಿಮೆ ದರ್ಜೆಯ ಹೋಟೆಲ್ಗಳಲ್ಲಿ ಕಾಲ ಕಳೆಯಬೇಕು. ಸರ್ಕಾರ ಕೊಡುವ ಹಣದಲ್ಲಿ ಅಧಿಕಾರಿಗಳು ತಮ್ಮ ವೆಕೇಶನ್ ಖರ್ಚನ್ನ ನಿಭಾಯಿಸಿಕೊಳ್ತಾರೆ. ಹೆಸರು ಪಟುಗಳದ್ದು, ಭೋಗ ವಿಲಾಸ ಮಾತ್ರ ಸಿಬ್ಬಂದಿ ವರ್ಗದ್ದು. ಇದು ನಮ್ಮ ಕ್ರೀಡಾಪಟುಗಳ ಪರಿಸ್ಥಿತಿ. ಇನ್ನು ಈ ಸಿಬ್ಬಂದಿಗಳ ಕರ್ತವ್ಯ ಪಟುಗಳ ಬೇಕು ಬೇಡಗಳನ್ನ ಪ್ರತಿ ಹೆಜ್ಜೆಗೂ ನಿಂತು ಗಮನಿಸೋದು. ಆದ್ರೆ ಹಾಗಾಗೋದೇ ಇಲ್ಲ. ಈಕೆ ಹೆಸರು ಜೈಶಾ. ಈಕೆ 2016ರ ರಿಯೋದಲ್ಲಿ 42 ಕಿಲೋಮೀಟರ್ಗಳ ಮ್ಯಾರಥಾನ್ಗೆ ಆಯ್ಕೆಯಾಗಿದ್ದಂತಹ ಭಾರತೀಯ ಪಟು. ಈಕೆಗೆ ಪ್ರತಿ 2 ಕಿಲೋಮೀಟರ್ಗೂ ತಮ್ಮ ಸಿಬ್ಬಂದಿಗಳು ಎನರ್ಜಿ ಡ್ರಿಂಕ್ ಹಾಗೂ ಇತರ ಡ್ರಿಂಕ್ಗಳನ್ನ ನೀಡಬೇಕು. ಆಕೆ ಸುಸ್ತಾಗದ ಹಾಗೆ ಗಮನವನ್ನು ಹರಿಸಬೇಕು. ಆದ್ರೆ ಅವತ್ತು 3 ರೌಂಡ್ಗಳು ಮುಗಿದ್ರೂ ಕೂಡ ಆಕೆಗೆ ಯಾವೊಬ್ಬ ಭಾರತೀಯ ಸಿಬ್ಬಂದಿಯೂ ನೀರು ಹಾಗೂ ಡ್ರಿಂಕ್ಗಳ ಸಹಾಯ ಮಾಡಲೇ ಇಲ್ಲ. 15 ಕಿಲೋಮೀಟರ್ ಸತತವಾಗಿ ಓಡಿದ ಈಕೆ ಡಿಹೈಡ್ರೇಷನ್ ಇಂದ ಸುಸ್ತಾಗಿ ಕುಸಿದಾಗ ಯಾರೂ ಕೂಡ ಆಕೆಯ ಸಹಾಯಕ್ಕೆ ಮುಂದೆ ಬರಲೇ ಇಲ್ಲ. ಭಾರತೀಯ ಸಿಬ್ಬಂದಿಗಳು ಮುಂದೆ ಬರದೇ ಇದ್ದಾಗ ಅಲ್ಲೇ ಇದ್ದ ಬೇರೆ ಸಹಾಯಕರು ಬಂದು ಈಕೆಗೆ ಗ್ಲೂಕೋಸ್ ನೀಡಿ ಆಸ್ಪತ್ರೆಗೆ ಸಾಗಿಸಿ ಈಕೆಯ ಜೀವವನ್ನು ಉಳಿಸಿದ್ರು. ಇಲ್ವಾಗಿದ್ರೆ ನಮ್ಮವರ ಬೇಜವಾಬ್ದಾರಿತನದಿಂದ ಒಬ್ಬ ಪಟುವನ್ನು ನಾವು ಕಳೆದುಕೊಳ್ಳಬೇಕಾಗ್ತಾ ಇತ್ತು. ಇನ್ನು ಈಕೆ ಹೆಸರು ದೀಪಾ ಕರ್ಮಾಕರ್. ಭಾರತದಿಂದ ಒಲಿಂಪಿಕ್ಗೆ ಜಿಮ್ನಾಸ್ಟಿಕ್ಗೆ ಆಯ್ಕೆಯಾಗಿದ್ದಂತಹ ಆ ವರ್ಷದ ಏಕೈಕ ಭಾರತೀಯ ನಾರಿ. ಜಿಮ್ನಾಸ್ಟಿಕ್ಗಳಿಗೆ ಫಿಸಿಯೋಗಳ ವ್ಯವಸ್ಥೆ ಮಾಡಬೇಕಾದದ್ದು ಅತ್ಯಗತ್ಯ. ಬೇರೆ ದೇಶಗಳಲ್ಲಾದ್ರೆ ಪಟುಗಳು ಕೇಳುವ ಮುನ್ನವೇ ಫಿಸಿಯೋದ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ದೀಪಾ ಈ ಬಗ್ಗೆ ಅರ್ಜಿಯನ್ನ ಬರೆದ್ರೂ ಕೂಡ ಅದೆಲ್ಲ ವೇಸ್ಟ್ ಖರ್ಚಂತ ಸರ್ಕಾರ ಬೇಜವಾಬ್ದಾರಿ ನಡೆಯನ್ನ ತೋರ್ಪಡಿಸಿತ್ತು. ಆಕೆ ಫಿಸಿಯೋದ ವ್ಯವಸ್ಥೆ ಇಲ್ಲದೇನೆ ಆ ವರ್ಷ ಫೈನಲ್ ವರೆಗೂ ಬಂದಿದ್ರು. ಈಕೆ ಗೆದ್ರೆ ನಮ್ಮ ಮಾನ ಹೋಗುವ ಭಯದಿಂದ ಸರ್ಕಾರ ಆಗ ಕಡೆಗಳಿಗೆಯಲ್ಲಿ ಫಿಸಿಯೋ ವ್ಯವಸ್ಥೆಯನ್ನ ಮಾಡಿತ್ತು. ಆದ್ರೆ ಅದು ಸಕಾಲಕ್ಕೆ ದೊರೆಯದೆ ದೀಪಾ ಹಿಂದುಳಿಬೇಕಾಯ್ತು. ಹೀಗಿದೆ ನೋಡಿ ನಮ್ಮ ಭಾರತೀಯ ಪಟುಗಳ ಪರಿಸ್ಥಿತಿ. ಇನ್ನು ಕ್ರೀಡಾ ಸೌಲಭ್ಯಗಳ ಕೊರತೆ. ಭಾರತದಲ್ಲಿ ಕ್ರಿಕೆಟ್ ಒಂದನ್ನು ಹೊರತುಪಡಿಸಿ ಬೇರೆ ಕ್ರೀಡೆಗಳಿಗೆ ಸೂಕ್ತ ಬೆಂಬಲ ಇಲ್ಲ. ಬೇರೆ ದೇಶಗಳಲ್ಲಾದ್ರೆ ಮಕ್ಕಳಿಗೆ ಓದಿನಲ್ಲಿ ಇಷ್ಟವಿಲ್ಲವಾದ್ರೂ ಅವರಿಗೆ ಏನಿಷ್ಟವೋ ಅದನ್ನೇ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಕ್ರೀಡೆಯಲ್ಲಿ ಆಸಕ್ತಿ ಇರುವ ಮಕ್ಕಳನ್ನ ಆರಂಭದಿಂದಲೇ ಒಳ್ಳೆಯ ಅಕಾಡೆಮಿಯಲ್ಲಿ ಉತ್ತಮ ಕೋಚಿಂಗ್ ಹಾಗೂ ಕೋಚ್ಗಳ ವ್ಯವಸ್ಥೆ ಮಾಡಿ ಅವರನ್ನ ಉದಯೋನ್ಮುಖ ಪಟುಗಳನ್ನಾಗಿ ತಯಾರು ಮಾಡಲಾಗುತ್ತೆ. ಭಾರತದ ಕತೆ ಹಾಗಲ್ಲ. ಇಲ್ಲಿ ಮಕ್ಕಳಿಗೆ ಓದೋದಕ್ಕೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಓದು ಬರ್ದೇನೆ ಇರಲಿ, ಶಾಲೆಯಿಂದ ಪದವಿವರೆಗೂ ಶಿಕ್ಷಣ ಅತಿ ಕಡ್ಡಾಯ. ವೀಕ್ಷಕರೇ, ನಮ್ಮ ಕ್ರೀಡಾ ಲಾ ಪ್ರಕಾರ ಭಾರತದ ಪ್ರತಿ ಶಾಲೆಗೂ ಆಟದ ಮೈದಾನ ಇರಲೇಬೇಕು ಅಂತ ನಿಯಮ ಇದೆ. ಆದರೆ ಇವತ್ತಿಗೂ ಕೂಡ 40% ಶಾಲೆಗಳಿಗೆ ಸೂಕ್ತ ಆಟದ ಮೈದಾನ ಇಲ್ಲ. ಸೂಕ್ತ PT ಟೀಚರ್ಗಳು ಕೂಡ ಇಲ್ಲ. ಎಲ್ಲ ಇದ್ದು ಕ್ರೀಡೆಗೆ ಸೇರ ಬಯಸುವಂತಹ ಮಕ್ಕಳಿಗೆ ಇಲ್ಲಿ ನಾನಾ ವಿಧದ ಹಿಂಸೆಗಳು, ದೌರ್ಜನ್ಯಗಳು, ಮಹಿಳಾ ಕಬಡ್ಡಿ ತಂಡಗಳಲ್ಲಿ ಕೋಚ್ಗಳ ಲೈಂಗಿಕ ಕಿರುಕುಳದ ಪ್ರಕರಣಗಳು, ಮಹಿಳಾ ಹಾಕಿ ತಂಡವನ್ನು ಮುನ್ನಡೆಸಬೇಕಾದ ಗುರುವಿನಿಂದಲೇ ಲೈಂಗಿಕ ಹಿಂಸೆ, ಇಂತಹ ಅಸಹ್ಯ ಪ್ರಕರಣಗಳಿಗೆ ಭಾರತದಲ್ಲಿ ಲೆಕ್ಕವೇ ಇಲ್ಲ. ಹಣ ಇಲ್ಲದೆ ಇದ್ರೂ ಹೇಗೋ ಕಷ್ಟಪಟ್ಟು ತರಬೇತಿಗೆ ಬಂದ್ರೆ ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನ ಅನುಭವಿಸಬೇಕು. ಅದನ್ನು ದಾಟಿ ಬಂದ್ರೆ ಒಲಿಂಪಿಕ್ನಲ್ಲೂ ಕೂಡ ಸರಿಯಾಗಿ ಗಮನ ಹರಿಸೋರಿಲ್ಲ. ಒಂದು ವೇಳೆ ಪದಕವನ್ನ ಗೆದ್ದು ಬಂದ್ರೂ ಕೂಡ ಅಂತವ್ರಿಗೆ ಉತ್ತಮ ಜೀವನ ಹಾಗೂ ಉತ್ತಮ ಸವಲತ್ತುಗಳು ಈ ದೇಶದಲ್ಲಿ ಸಿಗೋದಿಲ್ಲ. ಒಲಿಂಪಿಕ್ನಲ್ಲಿ ಮೆಡಲ್ ಗೆದ್ದ ಎಷ್ಟೋ ಮಂದಿ ಇವತ್ತು ಬೀದಿ ಬದಿಯಲ್ಲಿ ತರಕಾರಿ ಮಾರ್ತಾ, ಪೆಟ್ಟಿಗೆ ಅಂಗಡಿಯಲ್ಲಿ ಜೀವನ ನಡೆಸ್ತಾ ನಮ್ಮ ಸುತ್ತಮುತ್ತನೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರ್ಕಾರದ ಕಣ್ಣಿಗೆ ಇವರು ಯಾವತ್ತೂ ಕೂಡ ಬೀಳೋದೇ ಇಲ್ಲ. ಇವರನ್ನೆಲ್ಲ ಪತ್ತೆ ಹಚ್ಚಿ ಯಾಕೆ ನಿಮ್ಮ ಸ್ಥಿತಿಗತಿ ಹೀಗಿದೆ ಅಂತ ಒಮ್ಮೆ ಕೇಳಿ ನೋಡಿ. ಆಗ ಈ ದೇಶದ ಕರಾಳ ಮುಖ ನಮಗೆ ಸ್ಪಷ್ಟವಾಗುತ್ತೆ. ಒಟ್ಟಾರೆ ಭ್ರಷ್ಟತೆ ಹಾಗೂ ಬೇಜವಾಬ್ದಾರಿತನಗಳನ್ನೇನಾದರೂ ಒಲಿಂಪಿಕ್ನಲ್ಲಿ ಸೇರಿಸಿದ್ರೆ ಆಗ ಅವುಗಳಲ್ಲಿ ಖಂಡಿತ ನಮ್ಮ ದೇಶ ಗೋಲ್ಡ್ ಮೆಡಲ್ ಅನ್ನ ಸಾಧಿಸೋದು ಪಕ್ಕ. ಈಗ ತಿಳಿತ ವೀಕ್ಷಕರೇ, ನಮ್ಮ ದೇಶದ ಕ್ರೀಡಾಪಟುಗಳು ಒಲಿಂಪಿಕ್ನಲ್ಲಿ ಯಾಕೆ ಹೆಚ್ಚು ಪದಕಗಳನ್ನ ಗೆಲ್ಲೋದಿಲ್ಲ ಅಂತ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.